ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಾನು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಸೊ ಸಂಕ್ರಾಂತಿ ಶುರು ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಉತ್ತರ ಕರ್ನಾಟಕದೊಳಗಿರೋದ್ರಿಂದ ನಮ್ಮ ಸೈಡ್ ಸಂಕ್ರಾಂತಿ ಹಬ್ಬ ಎಲ್ಲ ಹೆಂಗೆ ಮಾಡ್ತಾರೆ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಸೈಡ್ ಎಲ್ಲ ಎಳ್ಳಮಾಸಿಗೆ ಹೊಲಕ್ಕೆ ಹೋಗಿ ಸರ್ಗ ಚಲ್ಲಿ ಊಟ ಮಾಡಿ ಬರ್ತಾರೆ. ಸಂಕ್ರಾಂತಿ ದಿನ ಒಳೆ ಸ್ನಾನ ಮಾಡಿ ಆಮೇಲೆ ಎಲ್ಲರೂ ಊಟ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ. ಸೊ ನಮಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಇವಾಗ ಹೊಳೆಗೆ ಹೋಗೋಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಹೊಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮಾರ್ನಿಂಗ್ ಎಲ್ಲ ದಿನಾನೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋದರೆ, ಈ ಹಬ್ಬದ ದಿನ ಬೆಳಿಗ್ಗೆ ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದಾನ ಏನೇನು ಕೊಡಬೇಕಿರತ್ತೆ ಅದನ್ನೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಬರ್ತೀವಿ. ಆಮೇಲೆ ಇವಾಗ ಆಲ್ರೆಡಿ 8:30 ಟೈಮ್ ಆಗಿದೆ. ನಮ್ಮ ಮಮ್ಮಿ ಬರೋಕ್ಕಾಗಿಲ್ಲ. ಸೊ ನಮ್ಮ ಮಮ್ಮಿ ಆಲ್ರೆಡಿ ಸ್ನಾನ ಮಾಡಿ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಅಡುಗೆ ಮಾಡ್ಕೊಂಡು ಏನೇನು ಅಡುಗೆ ತೊಗೊಂಡು ಹೊಲಕ್ಕೆ ಹೋಗಿ ಏನೇನು ಮಾಡ್ತೀವಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಏನು ಮಾಡಕತ್ತಿ ಮಮ್ಮಿ? ಇದು ಗಟ್ಟಿ ಬೇಳೆಗೆ ಬೇಳೆ ಕುಟ್ತಾ ಇದೆ ಈಗ. ಸೊ ಇವಾಗ ಏನೇನು ಮಾಡಕತ್ತೀವಿ ನಾವು ಇದು ಭರ್ತ ಮಾಡ್ತೀವಿ, ಖಾರ ಭರ್ತ ಅಂತೇಳಿ. ಇದರಲ್ಲಿ ಎಲ್ಲ ವೆಜಿಟೇಬಲ್ಸ್ ಕುದೀತಾ ಇದ್ದಾವೆ. ಇದು ಆಮೇಲೆ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತು ನಾನಿವಾಗ ಕರ್ಡ್ ರೈಸ್ ಮಾಡ್ತೀನಿ. ಆಮೇಲೆ ಮಮ್ಮಿ ಜುನ್ಕದ ವಡೆ ಮಾಡ್ತಾರ. ನಮ್ದು ಹಾಫ್ ಲಗೇಜ್ ರೆಡಿ ಆಗಿದೆ. ಸೊ ನಮ್ಮ ಕಕ್ಕಿ, ನಮ್ಮ ಚಿಕ್ಕಪ್ಪ ಎಲ್ಲ ಅವ್ರು ಹಾಫ್ ಲಗೇಜ್ ತಗೊಂಡ್ಬರ್ತಾರೆ. ಪಪ್ಪ, ನಾನು, ನಮ್ಮ ಮಮ್ಮಿ ಇವಾಗೆಲ್ಲ ರೆಡಿ ಆಗಿದ್ದೀವಿ. ನಾವು ಹೊಲಕ್ಕೆ ಬರೋಷ್ಟರಲ್ಲಿ ಎಲ್ಲರೂ ಬಂದುಬಿಟ್ಟಿದ್ರು. ನನ್ನ ಕಸಿನ್ಸ್, ನನ್ನ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಆಮೇಲೆ ಇವರು ನಮ್ಮ ಅತ್ತೆ ಮೊಮ್ಮಕ್ಕಳು. ಸೊ ಸಾನ್ವಿಕಾ ಅವಳು ತುಂಬ ನಾಚ್ಕೊತಿದ್ದಾಳೆ. ಹಾಗೆ ಇವರು ನಮ್ಮ ಮಮ್ಮಿಯ ಕಲೀಗ್ ಕಮ್ ಬೆಸ್ಟ್ ಫ್ರೆಂಡ್. ಸೊ ಇವರು ನಮ್ಮ ಮಮ್ಮಿ. ಆಮೇಲೆ ಇವರು ನಮ್ಮ ಒನ್ ಆ್ಯಂಡ್ ಓನ್ಲಿ ಅತ್ತೆ. ಓಕೆ, ಆಮೇಲೆ ಇವರು ನಮ್ಮ ಅತ್ತೆ ಮಗಳು. ಆಮೇಲೆ ಇವರು ನಮ್ಮ ಮಾಮ, ನಮ್ಮ ಅತ್ತೆ ಸೊಸೆ, ನಮ್ಮ ಮಾಮ. ಸೊ ಎಲ್ಲರೂ ಸೇರಿ ಇವಾಗೆ ಬಂದಿದ್ವಿ. ಆಮೇಲೆ ಎಲ್ಲರೂ ಇಲ್ಲಿ ಅರೇಂಜ್ ಮಾಡ್ಕೊಂಡ್ವಿ, ಎಲ್ಲ ಹಾಸಿ ಎಲ್ಲನೂ ಲಗೇಜ್ ಇಟ್ಟು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಹೊಲದಲ್ಲಿ ತಾಯಮ್ಮ ದೇವಿ ಅಂತ ಇದ್ದಾರೆ. ಅದನ್ನು ಮೊದಲಿಂದ ನಮ್ಮ ಅಜ್ಜಿ, ನಮ್ಮ ತಾತ ಅವರಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಹೊಲ ಎಲ್ಲ ಅವರೇ ಕಾಯ್ತಾರೆ ಅನ್ನೋ ನಂಬಿಕೆ. ಸೊ ಯಾವಾಗ ಹೊಲಕ್ಕೆ ಬಂದ್ರೂ ಅಲ್ಲಿ ಹೋಗಿ ಕೈ ಮುಗಿದು ಬಂದ್ರೇ ನಾವು ಮುಂದೆ ಕೆಲಸ ಶುರು ಮಾಡೋದು. ಸೊ ಹಾಗಾಗಿ ಇವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾರ್ದು ಹೊಲ ಇದು? ಯಾರ್ದು? ನಿಮ್ಮ ತಾತಂದು, ಆಮೇಲೆ ನಿಮ್ಮ ಪಪ್ಪಂದು, ಆಮೇಲೆ ನಿಂದು. ಇದೇನಿದು ಇಲ್ಲಿ ಹಾಕಿರೋದೇನು? ಆ ಕಡೆ ಹಾಕಿರೋದು? ಸೊ ಎಲ್ಲರೂ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಹೊಲದಲ್ಲಿ ನೆಲ್ಲು, ಕಡಲೆಕಾಯಿ, ಅರಿಶಿಣ, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ರು. ಸೊ ಹಾಗೆ ಎಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದು ದೇವಸ್ಥಾನಕ್ಕೆ ಕೈ ಮುಗೋಣ ಅಂತ ಎಲ್ಲರೂ ಬರ್ತಾ ಇದ್ದೀವಿ. ನಮ್ಮ ಮಮ್ಮಿಯವ್ರು ಅಲ್ಲಿ ಬರ್ತಾ ಇದ್ದಾರೆ ದೂರದಲ್ಲಿ. ಸೊ ಕಾಲುವೆನಲ್ಲಿ ನೀರಿತ್ತು, ಆ ಕಡೆ ಎಲ್ಲರೂ ಸೇರಿ ಜಂಪ್ ಮಾಡಿ ಸುತ್ತಮುತ್ತ ನೋಡಿದ್ರೆ ಏನು ಸಹ ಇಲ್ಲ. ಮೇನ್ ರೋಡ್ವರೆಗೂ ನಮ್ಮ ಅಜ್ಜಿ ತಾತ ಇರ್ತಿದ್ರಂತೆ ಇಲ್ಲಿ. ಅದು ಹೇಗಿರ್ತಿದ್ರು ಆವಾಗ, ನಿಜವಾಗ್ಲೂ ಒಂದು ಮನೆ ಕೂಡ ಇಲ್ಲ. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ಪೂಜೆ ಮುಗಿಸಿದ್ರು. ನಾವು ಎಲ್ಲರೂ ದೇವರಿಗೆ ಕೈ ಮುಗಿದು ಊಟ ಮಾಡೋಣ ಅಂತ ಎಲ್ಲರೂ ಜೋಶಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಮ್ಮಿ ಅವರೆಲ್ಲ ಫೋಟೋ ಶೂಟ್ ಮಾಡಕ್ಕೆ ಹೋಗಿದ್ರು. ಫೋಟೋ ಶೂಟ್ ಮುಗಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದಾರೆ. ನಾವೇನೇನೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ವಿ ಅಂತ ಬನ್ನಿ ನೋಡೋಣ. ಚಿತ್ರಾನ್ನ, ಜುಣುಕದೊಡಿ, ಗಟ್ಟಿಬೇಳೆ, ಎಣ್ಣೆಗಾಯಿ, ಮೊಸರನ್ನ, ಎಳ್ಳೋಳ್ಗಿ, ಶೇಂಗಾ ಹೋಳ್ಗಿ, ಪಾಯಸ, ಚಿತ್ರಾನ್ನ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ. ಸೊ ಇಷ್ಟು ಲೇಡೀಸ್ ಎಲ್ಲ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳೋಳ್ಗಿ, ಶೇಂಗಾ ಹೋಳ್ಗಿ, ಆಮೇಲೆ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಇದೇ ಸ್ಪೆಷಲ್. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ, ನಾವು ಊಟಕ್ಕೆ ಬಡಿಸ್ತಾ ಇದ್ದೀವಿ. ವರ್ಷಕ್ಕೊಂದು ದಿನ ಆ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲಿ ಎಲ್ಲ ಇದ್ದು ಬಂದಿರೋ ಕೆಲಸನೆಲ್ಲ ಬಿಟ್ಟು ಫ್ಯಾಮ್ಲಿಗೋಸ್ಕರ ಟೈಮ್ ಮಾಡಿಕೊಂಡು ಹೊಲಕ್ಕೆ ಬಂದು ಆ ಗಿಡದ ನೆರಳಲ್ಲಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಊಟ ಮಾಡೋದ್ರಲ್ಲಿ ಇರೋ ಖುಷಿ ಯಾವುದ್ರಲ್ಲೂ ನಮಗೆ ಮತ್ತೆ ಸಿಗೋದಿಲ್ಲ.
ಸೊ ಹಾಗಾಗಿ ನೀವು ಯಾವತ್ತಾದರೂ ಈ ಥರ ಹಬ್ಬ ಮಾಡಿದ್ರೆ ಎಲ್ಲರೂ ಆಚೆ ಈ ಥರ ಹೋಗಿ ಊಟ ಮಾಡಿ ನಿಮಗೂ ತುಂಬಾ ಖುಷಿ ಸಿಗುತ್ತೆ. ಸೊ ಒನ್ ಡೇ ನಮ್ಗಲ್ಲಿ ಟೈಮ್ ಹೆಂಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ವಿ. ಸೊ ನಾವು ಲೇಡೀಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಏನಾದರೂ ಇರಬೇಕಲ್ವಾ, ಸೊ ಅಲ್ಲಿವರೆಗೂ ಹೋಗಿದ್ವಿ. ಅಂದಮೇಲೆ ಫೋಟೋಶೂಟ್, ಒಂದೆರಡು ರೀಲ್ಸ್ ಮಾಡಿದ್ರೆ ಸಮಾಧಾನ ಇರಲ್ಲ ನಮಗೆ. ಸೊ ರೀಲ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಒಂದ್ಸರಿ ರೀಲ್ಸ್ನ ನೋಡ್ಕೊಂಬನ್ನಿ ಹೇಗಿದೆ ಅಂತ. ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.